ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಮ್ಯಾಚ್ ನೋಡಿರ್ತೀರ, ಮುಂಬೈ ಮತ್ತು LSG ಮ್ಯಾಚ್. LSG ಯಾವ ರೀತಿ ಅಂದ್ರೆ 160 ಹೊಡೆದ್ರು ಹೊಡೆಯಕ್ಕಾಗಲ್ಲ, 230 ಹೊಡೆದ್ರು ಡಿಫೆಂಡ್ ಮಾಡ್ಕೊಳಕ್ಕಾಗಲ್ಲ. ಆ ರೀತಿ ಇದೆ ಪರಿಸ್ಥಿತಿ ಅಂತ ಹೇಳ್ಬೋದು. ಖಂಡಿತವಾಗ್ಲು ಅಲ್ಲ, ಯಾವಾಗಾದ್ರೆ ಟಾಸ್ ಗೆದ್ದು ಮುಂಬೈದವರು ಫೀಲ್ಡಿಂಗ್ ತಗೊಂಡ್ರು ಆವಾಗಲೇ ಗೊತ್ತಿತ್ತು ಮುಂಬೈ ಮ್ಯಾಚ್ ಗೆಲ್ಲುತ್ತಾ ಅಂತ. ಆದ್ರೆ LSG ಒಂದ್ ಕಡೆ 228 ರನ್ ನೋಡಿದಾಗ ಎಲ್ಲೋ ಒಂದ್ ಕಡೆ ಹೋಪ್ ಇದೆ ಗುರು, ಮುಂಬೈ ಬ್ಯಾಟ್ಸ್ಮನ್ ಕಡೆ ಫಾರ್ಮ್ ಅಲ್ಲಿ ಇಲ್ಲ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ. ಆದ್ರೆ ಯಾವಾಗಾದ್ರೆ ರೋಹಿತ್ ಶರ್ಮಾ ಅವ್ರು ಬಂದು ಬ್ಯಾಟಿಂಗ್ ನಿಂತ್ಕೊಂಡ್ರು ಆವಾಗ ಗೊತ್ತಾಯ್ತು ಇಟ್ಸ್ ಎ ಕ್ಲಿಯರ್ ಕಟ್ ಆಗಿ ಮುಂಬೈ ವಿನ್ ಅಂತ. ಆ ರೀತಿ ಆಗಿತ್ತು ಮ್ಯಾಚ್. ಖಂಡಿತವಾಗ್ಲು ಎಷ್ಟೊಂದು ದರಿದ್ರ ಸುತ್ಕೊಂಡಿದೆ ಅಂದ್ರೆ ಈ ಪಂತ್ ಅವ್ರಿಗಾಗಿರ್ಬೋದು, LSG ಟೀಮ್ಗಾಗಿರ್ಬೋದು, ಗೊಂಕಾಯ್ ಓನರ್ ಇದ್ರಲ್ಲ ಅವ್ರಿಗೂ ಆಗಿರ್ಬೋದು. ಖಂಡಿತವಾಗ್ಲು ಗುರು ಯಾವ ರೀತಿ ಅಂದ್ರೆ ಒಂದೊಂದ್ಸಲ 160 ಹೊಡೆದ್ರು ಹೊಡೆಯಕ್ಕಾಗಲ್ಲ, 119ಕ್ಕೆ ಆಲ್ ಔಟ್ ಆಗ್ತಾರೆ ರಾಜಸ್ಥಾನ್ ಮೇಲೆ. ಇನ್ನೊಂದು ಕಡೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 130 140 ಹೊಡಿತಾರೆ. ಇವತ್ತೇನೋ 128 ರನ್ ನೋಡಿದ್ರೆ ಡಿಫೆಂಡ್ ಮಾಡ್ಕೊಂತಾರ ಅಂತ ಅನ್ಕೊಂಡ್ರೆ ಅದನ್ನು ಹಾಳು ಮಾಡ್ಕೊಂಡ್ರು. ಖಂಡಿತವಾಗ್ಲು ಒನ್ ಆಫ್ ದ ವರಸ್ಟ್ ಸೀಸನ್ ಅಂತ ಹೇಳ್ಬೋದು LSGಗೆ. ಒನ್ ಆಫ್ ದ ವರಸ್ಟ್ ಕ್ಯಾಪ್ಟನ್ ಅಂತ ಕೂಡ ಹೇಳ್ಬೋದು ರಿಷಬ್ ಪಂತ್ ಅವ್ರಿಗೆ. ಯಾಕಂದ್ರೆ ಅವರು ಯಾವಾಗಾದ್ರೆ ಕ್ಯಾಪ್ಟನ್ ಒಂದು ಇನ್ ತಗೊಂಡ್ರು, ಕ್ಯಾಪ್ಟನ್ಸಿ ತಗೊಂಡ್ರು LSGಗೆ, ಒಂದು ಸಲ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬಂದಿಲ್ಲ. ಒಂದ್ ವೇಳೆ ಬಂದಿದ್ರು ಆ ಮ್ಯಾಚ್ ಸೋದಿರ್ತಾರೆ. ಆ ರೀತಿ ಇದೆ ಖಂಡಿತವಾಗ್ಲು. ಇನ್ನು ಮ್ಯಾಚ್ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು, ಮ್ಯಾಚ್ ನೋಡಿದಾಗ ಏನನ್ಸಂತ ಕಮೆಂಟ್ ಮಾಡಿ. ನನ್ನ ವಿಡಿಯೋಗೆ ಮೇನ್ ಆಗಿ 3 ಜನ ಮಾತ್ರ ಕಮೆಂಟ್ ಮಾಡಿದ್ರು. ಒಂದು ದರ್ಶನ್ ಅಂತ, ಅದಾದ್ಮೇಲೆ ಮಂಜು ಅಂತ, ಅದಾದ್ಮೇಲೆ ರಾಜು ಅಂತ. ಇವರೆಲ್ಲ ಕಮೆಂಟ್ ಮಾಡಿದ್ರು ಮುಂಬೈ ಗೆಲ್ಲುತ್ತೆ ಅಂತ. ತಿಮ್ಮಾರೆಡ್ಡಿ ನಾಯಕನವರು ಕೂಡ ಕಮೆಂಟ್ ಮಾಡಿದ್ರು ಮುಂಬೈ ಗೆಲ್ಲುತ್ತೆ ಅಂತ. ಕಂಗ್ರಾಲೇಷನ್ಸ್ ಬ್ರೋ, ತಿಮ್ಮಾರೆಡ್ಡಿ ಆಗಿರ್ಬೋದು, ಮಂಜು ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ರಾಜು ಆಗಿರ್ಬೋದು, ಇವ್ರಿಗೆಲ್ಲರಿಗೂ ಕಂಗ್ರಾಲೇಷನ್ಸ್. ನಿಮ್ಮ ಪ್ರಿಡಿಕ್ಷನ್ಸ್ ಕರೆಕ್ಟ್ ಆಗಿದೆ ಖಂಡಿತವಾಗ್ಲು. ಇನ್ನು ಮ್ಯಾಚ್ ವಿಷಯಕ್ಕೆ ಬರೋಣ. ಖಂಡಿತವಾಗ್ಲು ಟಾಸ್ ಸೋತು LSG ಬ್ಯಾಟಿಂಗ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರ ಖಂಡಿತವಾಗ್ಲು ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವರು ಸ್ಕೋರ್ ಬರುತ್ತೆ ಅಂತ. ಎಕ್ಸ್ಪೆಷಲಿ ನಿಕ್ಲಸ್ ಪುರಾನ್ ಯಾವ ಮ್ಯಾಚ್ ಆಡಿರಲಿಲ್ಲ, ಈ ಮ್ಯಾಚ್ ಮಾತ್ರ ಆಡಿದ್ದವರು. 6 ಹೊಡಿತಾರೆ ಗುರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇನೆ. ಯಾವ ರೀತಿ ಒಂದು ಅದ್ಭುತವಾದ ಬ್ಯಾಟಿಂಗ್ ಆಡ್ತಾರೆ ಅಂದ್ರೆ ಏನೋ ಮಾಡ್ತಾರೆ ಗುರು. ಇವತ್ತು ಸೂಪರ್ ಆಗಿ ಇದು ಮಾಡ್ತಾರೆ ಖಂಡಿತವಾಗ್ಲು. 250 260 ತನಕ ಸ್ಕೋರ್ ಹೋಗುತ್ತೆ, ತಗೊಂಡು ಹೋಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ. ಆದ್ರೆ ಆ ಚಾನ್ಸೇ ಇಲ್ಲ, ನಾವು ಕೊಡೋದೇ ಇಲ್ಲ ಅನ್ನೋ ಲೆವೆಲ್ಗೆ ತಗೊಂಡೋಗಿ ಅಷ್ಟನ್ನೇ ಮಾತ್ರ ಕಟ್ ಮಾಡಿದ್ರು. 228ಗೆ ಕಂಟ್ರೋಲ್ ಮಾಡ್ಕೊಂಡು ಲಾಸ್ಟ್ 3 overs ಅಲ್ಲಿ ಕೇವಲ 22 ರನ್ ಏನು ಬರುತ್ತೆ. ಮುಂಬೈ ಇಟ್ಸ್ ಎ ಗುಡ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು ಡೆತ್ ಬೌಲಿಂಗ್ ಅಲ್ಲಿ, ಸರಿನಾ. ಇನ್ನು ಅದಾದ್ಮೇಲೆ ಬ್ಯಾಟಿಂಗ್ ಬಗ್ಗೆ ಮಾತಾಡಲೇಬೇಕು. LSG ಕಡೆ ಅಂದ್ರೆ ಸೂಪರ್ ಆಗಿ ಆಡ್ತಾರೆ. ಮಿಚ್ ಮಾರ್ಷ್ ಪರವಾಗಿಲ್ಲ, ಸ್ಟಾರ್ಟಿಂಗ್ ಓಪನರ್ ಬಂದ್ರು ಕೂಡ ಪರವಾಗಿಲ್ಲ ಅನ್ಸ್ಕೊಂಡ್ರು. ಅದೇ ರೀತಿಯಾಗಿ ಜಾನ್ಸ್ ಇಂಗ್ಲಿಸ್ ಅವರು ಕೂಡ ಕಮ್ ಬ್ಯಾಕ್ ಮಾಡಿಲ್ಲ, ಅಷ್ಟೇ 3 4 ಹೊಡೆದು ಔಟ್ ಆಗ್ತಾರೆ. ಇನ್ನು ಅದಾದ್ಮೇಲೆ ಬಂದಿದೆ ನಿಕ್ಲಸ್ ಪುರಾನ್, ಸೂಪರ್ ಆಗಿ ಬ್ಯಾಟಿಂಗ್ ಆಡ್ತಾರೆ ಗುರು. 300 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಆಡ್ತಾರೆ. 8 6 ಹೊಡಿತಾರೆ, 1 4 ಹೊಡೆದು 63 ರನ್ ಹೊಡಿತಾರೆ. ಕೊನೆಗೆ ಆಡನ್ ಮಾಕ್ರಮ್ ಮತ್ತೆ ಹಿಮ್ಮತ್ ಸಿಂಗ್ ಅವರು ಮ್ಯಾನೇಜ್ ಮಾಡ್ತಾರೆ ಅಷ್ಟೇ. ಪಾರ್ಟ್ನರ್ಶಿಪ್ ಚೆನ್ನಾಗಿ ಬರುತ್ತೆ, 60 70 ರನ್ ಇಲ್ಲ ಅಂತಲ್ಲ, ಬಟ್ 228ಗೆ ಕ್ಲೋಸ್ ಮಾಡ್ತಾರೆ. ಇನ್ನು ಬೌಲಿಂಗ್ ಅಂತ ತಗೊಂಡಾಗ ಅಷ್ಟೇನು ಯಾರು ಬೌಲಿಂಗ್ ಮಾಡಿಲ್ಲ. 220 ಏನಾದ್ರೆ ಮಾಮೂಲಿ ಸ್ಕೋರ್ ಇರುತ್ತೆ. ಇನ್ನು ಮುಂಬೈ ಬ್ಯಾಟಿಂಗ್ ಬಗ್ಗೆ ಮಾತಾಡಲೇಬೇಕು. ಮುಂಬೈ ರಾಜ ರೋಹಿತ್ ಶರ್ಮಾ ಸೂಪರ್ ಆಗಿ ಬ್ಯಾಟಿಂಗ್ ಆಡಿದ್ರು ಕೂಡ ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರ ಮೇಲೆ, ಚೆನ್ನಾಗಿ ಆಡ್ತಾರೆ ಅಂತ ಇವತ್ತು. ಅದೇ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ರು. ಇನ್ನೊಂದು ರಿಕ್ಲೆಂಟನ್ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ಸ್ಟಾರ್ಟ್ ಮಾಡಿದ್ದೆ ಅವರು, ಸ್ಟಾರ್ಟ್ ಮಾಡ್ಕೊಂಡಿದ್ದರು 8 6 6 4 ಜೊತೆಗೆ 83 ರನ್ ಹೊಡಿತಾರೆ, 260 ಸ್ಟ್ರೈಕ್ ರೇಟ್ ಅಲ್ಲಿ. ತುಂಬಾ ಅದ್ಭುತ ಬ್ಯಾಟಿಂಗ್ ಮಾಡ್ತಾರೆ. ಅದಾದ್ಮೇಲೆ ರೋಹಿತ್ ಶರ್ಮಾ ಕೂಡ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. 190 ಸ್ಟ್ರೈಕ್ ರೇಟ್ ಅಲ್ಲಿ 7 6 ಜೊತೆಗೆ 6 4 ಜೊತೆಗೆ 84 ರನ್ ಹೊಡಿಸಿರ್ತಾರೆ. ಜಸ್ಟ್ ಮಿಸ್ ಅಂತ ಹೇಳ್ಬೋದು, 16 ರನ್ ಇಂದ ಸೆಂಚುರಿ ಮಿಸ್ ಆಗುತ್ತೆ. ಇಟ್ಸ್ ಎ ಹಾರ್ಟ್ ಬ್ರೇಕಿಂಗ್ ಅಂತ ಹೇಳ್ಬೋದು ಯಾರಿಗೆ, ರೋಹಿತ್ ಶರ್ಮಾ ಅವರಿಗೆ. ಅದಾದ್ಮೇಲೆ ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ ಬೇಗ ವಿಕೆಟ್ ಕಳ್ಕೊಂತಾರೆ. ಗೊತ್ತಿತ್ತು ಇವರು ಫಾರ್ಮ್ ಇಲ್ಲ, ಬೇಗ ಔಟ್ ಆಗ್ತಾರೆ ಅಂತ. ಅದೇ ರೀತಿ ಆಯ್ತು. ಬಟ್ ಆಲ್ರೆಡಿ ಒಂದ್ ಸೈಡ್ ಮ್ಯಾಚ್ ಆಗಿತ್ತು. ಯಾವಾಗಾದ್ರೆ ಇವರು ರಿಕ್ಲೆಂಟನ್ ರೋಹಿತ್ ಶರ್ಮಾ ಬ್ಯಾಟಿಂಗ್ ಆಡಿದ್ರು ಆವಾಗಲೇ ಮ್ಯಾಚ್ ಆಗಿತ್ತು. ಬಟ್ ನಮ್ಮಂದಿರ ಫಾರ್ಮ್ ಅಲ್ಲಿ ಗೊತ್ತೇ ಇತ್ತು. ವಿಲ್ ಜಾಕ್ಸ್ ಕೂಡ ಪರವಾಗಿಲ್ಲ, ಚೆನ್ನಾಗಿ ಆಡ್ತಾರೆ. ಇನ್ನೂ ಒಂದು 20 ರನ್ ಎಕ್ಸ್ಟ್ರಾ ಇದ್ದಿದ್ರು ಕೂಡ ಓಡಿಯೋ ಚಾನ್ಸಸ್ ಇತ್ತು. ಏನಕ್ಕಂದ್ರೆ ಇನ್ನು 8 ಬಾಲ್ ರಿಮೈನಿಂಗ್ ಅಲ್ಲೇ ಗೆಲ್ತಾರೆ. ಖಂಡಿತವಾಗ್ಲೂ ಸೂಪರ್ ಆಗಿ ಬ್ಯಾಟಿಂಗ್ ಆಡ್ತಾರೆ. ಈ ಕಡೆ ತಗೊಂಡಾಗ ಯಾರು ಅಷ್ಟೇ ಬೌಲಿಂಗ್ ಏನು ಕಂಡಿಲ್ಲ. ಬಟ್ ಫ್ರಿನ್ಸ್ ಯಾದವ್ ಮಾತ್ರ 3 ಓವರ್ ಮಾಡಿ 8 ಎಕಾನಮಿಯಲ್ಲಿ ಬೌಲಿಂಗ್ ಮಾಡ್ತಾರೆ. ಬಟ್ ಏನು ಉಪಯೋಗ ಇಲ್ಲ ಅನ್ನಂಗೆ ಮಾಡ್ತಾರೆ ಎಲ್ಲ ಬೌಲಿಂಗ್ ಅಂತ. ಖಂಡಿತವಾಗ್ಲೂ LSG ಟೀಮ್ ಓಡೋಣ ಚೇಂಜ್ ಆಗ್ಬೇಕಿಲ್ಲ, ಟೀಮ್ ಎಲ್ಲ ಚೇಂಜ್ ಆಗ್ಬೇಕು ಗುರು. ಯಪ್ಪ ಇಷ್ಟೊಂದು ದರಿದ್ರ ಗುರು, ಮೈ ಗಾಡ್. ಕೊನೆಯ ಸ್ಥಾನದಲ್ಲಿ ಅವರೇ ಇರ್ತಾರೆ, ಇನ್ಯಾರು ಇರಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿ ಕಾಣ್ತಾ ಇದೆ. ಇನ್ನು ಮುಂದೆ ಕೂಡ ಗೆಲ್ಲಲ್ಲ. ನೆಕ್ಸ್ಟ್ ನಮ್ಮ RCB ಮೇಲೆ ಮ್ಯಾಚ್ ಇದೆ.
ಏನು ಆಗಲ್ಲ, RCBನೇ ಗೆಲ್ಲುತ್ತೆ ಈಗಲೇ ಹೇಳ್ಬಿಡ್ತೀನಿ. ಏನಕ್ಕಂದ್ರೆ ಅವರಿಗೆ ದರಿದ್ರ ಅಷ್ಟಿಷ್ಟು ಇಲ್ಲ, ಅಷ್ಟು ಸುತ್ಕೊಂಡಿದೆ ಅಂತಲೇ ಹೇಳ್ಬೋದು. LSG ಅವರಿಗೆ ಖಂಡಿತವಾಗ್ಲೂ ಗುಡ್ ಬ್ಯಾಟಿಂಗ್ ಮಾಡಿದ್ರು. ಕ್ಲಿಂಟನ್ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, ಸೂಪರ್ ಕಮ್ ಬ್ಯಾಕ್ ಮಾಡಿದ್ರು ಮುಂಬೈದವರು ಅಂತ ಹೇಳ್ಬೋದು. ಕೊನೆಗೆ ಹಾರ್ದಿಕ್ ಪಾಂಡ್ಯ ಇಲ್ದಾಗಲೇ ಮ್ಯಾಚ್ ಗೆಲ್ತಾರೆ ಗುರು. ಇನ್ಮೇಲೆ ಹಾರ್ದಿಕ್ ಪಾಂಡ್ಯ ಇರಲ್ಲ ಅಂತ ಅನಿಸ್ತದೆ ನನಗೆ. ಮತ್ತೆ ನಿಮ್ಗೆ ಅನ್ಸಂತ ಕಮೆಂಟ್ ಮಾಡಿ. ಹಾಗೇನೆ ಪ್ರತಿ ವಿಡಿಯೋಗೂ ಕಮೆಂಟ್ ಮಾಡಿ, ಮ್ಯಾಚ್ ಪ್ರಿಡಿಕ್ಷನ್ ಮಾಡಿ. ನಾನು ವಿಡಿಯೋ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಹೆಸರು ನನ್ನ ವಿಡಿಯೋಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನೀವು ಅದನ್ನು ನೋಡಿ ಎಂಜಾಯ್ ಕೂಡ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.